ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಗಲಿಕೆ ಹಾಗೂ ಇವತ್ತು ಅಂತ್ಯಕ್ರಿಯೆಗೆ ಆಗ್ತಾ ಇರೋ ಸಿದ್ಧತೆ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಮಾಜಿ ಪ್ರಧಾನಿ ದೇವೇಗೌಡರ ಕಣ್ಣೀರು ಬತ್ತಾನೇ ಇಲ್ಲ. ಹೇಗೆ ಬತ್ತತೆ? ಪತ್ನಿಯನ್ನು ನೆನೆದು ದೇವೇಗೌಡರ ಕಣ್ಣಂಚಲ್ಲಿ ನೀರು ನಿರಂತರವಾಗಿ ಅಂದರೆ ಒಡೆದ ಅಣೆಕಟ್ಟಿನ ರೀತಿ ಹರಿತಾನೇ ಇದೆ. ದೇವೇಗೌಡರನ್ನ ಈ ಘಟನೆ ಅಂತೂ ಜರ್ಜರಿತರನ್ನಾಗಿಸ್ಬಿಟ್ಟಿದೆ. ಬದುಕಿನ ಸಂಧ್ಯಾಕಾಲದಲ್ಲಿ ಪತ್ನಿಯ ಬಗ್ಗೆ, ಪತ್ನಿಯ ಅಗಲಿಕೆಯ ನೋವು ತಂದಿರುವಂತಹ ಬೇಚಾಟ, ಒಂಟಿತನ, ಒಳಮನಸ್ಸಿನ ತುಮುಲ ಎಲ್ಲವನ್ನ ಕೂಡ ಚಿತ್ರೀಕರಿಸ್ತಾ ಇದೆ, ಸಾಕ್ಷೀಕರಿಸ್ತಾ ಇದೆ ವಿಜುವಲ್ಸ್. ಬಂದವರು ಎಲ್ಲರೂ ಸಂತೈಸ್ತಾ ಇದ್ದಾರೆ, ಆದರೆ ಯಾವ ಸಮಾಧಾನದ ನುಡಿಗಳು ಕೂಡ ಇವರನ್ನ ಸಂತೈಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವರ ಇಡೀ ರಾಜಕೀಯ ಬದುಕಿನ ಉದ್ದಕ್ಕೂ ತಂಪಾದ ನೆರಳಿನಂತೆ ಇದ್ದಿದ್ದು ಚೆನ್ನಮ್ಮ ಅವರು. 72 ವರ್ಷಗಳ ಸುದೀರ್ಘ ದಾಂಪತ್ಯ, ಏಳು ಬೀಳು, ವೈಭವದ ದಿನ, ಸವಾಲಿನ ದಿನ. ಏನೇ ಇದ್ರೂ ಪತಿಗೆ ಧೈರ್ಯವಾಗಿ ನೀವು ಮುಂದಕ್ಕೆ ಹೋಗ್ರಿ, ಹಿಂದೆ ನಾನು ಎಲ್ಲವನ್ನ ನೋಡ್ಕೊಳ್ತೀನಿ ಅನ್ನುವಂತಹ ಅಭಯಹಸ್ತದ ಕೈ ಶಾಶ್ವತವಾಗಿ ಕೆಳಗೆ ಹೋಗಿದೆ ಅನ್ನುವಂತಹ ನೋವು ಕಾಡ್ತಾ ಇದೆ. ಮೊಮ್ಮಕ್ಕಳಿರ್ಬೋದು, ಮಕ್ಕಳಿರಬಹುದು, ಸಿಬ್ಬಂದಿಗಳ ದೊಡ್ಡ ವರ್ಗವೇ ಇರಬಹುದು, ಬಟ್ ಇಚ್ಛೆಯನ್ನ ಅರಿತ ಸತಿಯನ್ನ ಕಳ್ಕೊಂಡ ನೋವು ಪತಿಗೆ ಚೆನ್ನಾಗಿ ಗೊತ್ತಿದೆ. ನೋಡಿ, ಮನೆಯಲ್ಲೇ ಚಿಕಿತ್ಸೆ ವೇಳೆ ಎಚ್.ಡಿ. ದೇವೇಗೌಡರು ಪತ್ನಿಗೆ ಊಟ ಮಾಡಿಸಿದ್ರು. ಖುದ್ದು ಪತ್ನಿಯ ಆರೈಕೆಯನ್ನ ಮಾಜಿ ಪ್ರಧಾನಿಗಳು ಮಾಡ್ತಾ ಇದ್ರು. ಪತ್ನಿಗೆ ಪ್ರೀತಿಯ ತುತ್ತನ್ನ ದೊಡ್ಡಗೌಡರು ಕೊಟ್ಟಿದ್ರು. ಮನೆಯಲ್ಲಿ ಯಾವಾಗ ಚೆನ್ನಮ್ಮ ಅವರ ಆರೋಗ್ಯ ಕೈ ಕೊಡ್ತಾ ಇತ್ತೋ ಆಗ ವಿಪರೀತ ಕಾಳಜಿ ಕಾಣಿಸ್ತಾ ಇತ್ತು. ನೋಡಿ, ಸ್ಪೂನಲ್ಲಿ ತಿನ್ನಿಸುವಂತಹ ದೃಶ್ಯ, ನಿನ್ನೆ ಆ ಬಾಳೆಹಣ್ಣು ಕೊಡೋ ದೃಶ್ಯವನ್ನು ಕೂಡ ನೀವು ನೋಡಿದ್ರಿ. ನೋಡಿ, ಅವರ ಸುಮಧುರ ದಾಂಪತ್ಯಕ್ಕೆ, ಮಧುರ ದಾಂಪತ್ಯಕ್ಕೆ ಸಾಕ್ಷೀಕರಿಸ್ತಾರೆ. ಕೊನೆಯ ಹಂತದಲ್ಲೂ ಕೂಡ ನೋಡಿ ದೇವೇಗೌಡರ ಕಾಳಜಿ ಪತ್ನಿಗೆ ಹೇಗಿತ್ತು ಅಂತ. ಪತಿಯನ್ನೇ ದೈವದ ರೂಪವಾಗಿ ಕಾಣ್ತಾ ಇದ್ರು ಪತ್ನಿಯನ್ನ ವಿಪರೀತ ಎತ್ತರದ ಸ್ಥಾನದಲ್ಲಿಟ್ಟಿದ್ರು ದೇವೇಗೌಡರು. ಈ ಪ್ರೀತಿ, ಕಾಳಜಿ ಕೊನೆ ಗಳಿಗೆ ತನಕ ಜೊತೆಯಾಗಿ ಮುಂದುವರಿತಾ ಇತ್ತು. ಇಳಿ ವಯಸ್ಸಲ್ಲೂ ಕೂಡ ಊಟ ಬೇಡ, ಸಾಕಾಗಿದೆ ಅಂದ್ರೂ ಕೂಡ ದೇವೇಗೌಡರು ಬಿಡ್ತಿರ್ಲಿಲ್ಲ. ಕಾಳಜಿ, ಗದರಿಸೋದು, ತಿನ್ನಿಸೋದು ಅವೆಲ್ಲವೂ ಕೂಡ ಪಾಪ ಅವರನ್ನು ಇನ್ನೆಷ್ಟು ಕಾಡಬಾರ್ದು.